ಹೀಹಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. 15 ನಿಮಿಷಗಳಲ್ಲಿ ಅನ್ನೋ ಸರಣಿಗೆ ನಿಮಗೆ ಸ್ವಾಗತ. ಈ ಸರಣಿಯಲ್ಲಿ ನಾವು ಭಗವದ್ಗೀತೆಯ ಅಧ್ಯಯನವನ್ನು ಮಾಡೋಣ. ಈ ಮೊದಲ ಸಂಚಿಕೆ ಪೀಠಿಕೆ ರೂಪವಾದದ್ದು. ಮೊದಲಿಗೆ ಪ್ರಶ್ನೆ: ಭಗವದ್ಗೀತೆ ಎಂದರೇನು ಅಂಥೇಳಿ. ವಾಟ್ ಈಸ್ ದ ಭಗವದ್ಗೀತಾ? ವ್ಯಾಸ ಮಹರ್ಷಿಗಳು ರಚಿಸಿದ ಪಂಚಮ ವೇದ ಅಂತ ಕರೆಸ್ಕೊಳ್ಳೋ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವ ಒಂದು ಭಾಗವೇ ಭಗವದ್ಗೀತೆ. ಭಗವಂತನಾದ ಶ್ರೀಕೃಷ್ಣನ ಉಪದೇಶ ಅರ್ಜುನನಿಗೆ ಸಂವಾದ ರೂಪವಾದದ್ದು, ಪ್ರಶ್ನೆ ಉತ್ತರ ರೂಪವಾದದ್ದು. ಅರ್ಜುನನ ಇನ್ನೊಂದು ಹೆಸರು ಪಾರ್ಥ ಅಂತ ಹೇಳಿ. ಪಾರ್ಥನ ಮೂಲಕ ಪೃಥ್ವಿಯ ಮಕ್ಕಳು, ಭೂಮಿ ತಾಯಿಯ ಮಕ್ಕಳಾದ ನಮಗೆಲ್ಲ ಶ್ರೀಕೃಷ್ಣನ ನೇರ ಸಂದೇಶ, ಉಪದೇಶ. ಇಲ್ಲಿ ಒಂದು ಸುಂದರ ಶ್ಲೋಕವನ್ನು ಹೇಳ್ತಾರೆ. ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂಥೇಳಿ. ಇಲ್ಲಿ ಉಪನಿಷದ ಅನ್ನೋ ಪದ ಬರುತ್ತೆ. ಹಾಗಾಗಿ ಈ ಉಪನಿಷತ್ತುಗಳು ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ. ಉಪನಿಷತ್ತುಗಳು ವೇದಗಳ ಕಡೆಯ ಭಾಗ, ಹಾಗಾಗಿ ನಿರ್ಣಯಾತ್ಮಕ ಭಾಗ. ಇದಕ್ಕೆ ವೇದಾಂತ ಅಂತಲೂ ಹೇಳ್ತಾರೆ. ಉಪನಿಷತ್ತುಗಳನ್ನು ಹೊತ್ತ ಈ ವೇದಗಳ ಭಾಗಕ್ಕೆ ಜ್ಞಾನಕಾಂಡ ಅಂತ ಕರೀತಾರೆ. ನಮಗೆ ತಿಳಿದಿರುವ ಹಾಗೆ ವೇದಗಳು, ಉಪನಿಷತ್ತುಗಳನ್ನು ಯಾರು ಚಿಂತಿಸಿ ಯೋಚಿಸಿ ಬರೆದದ್ದಲ್ಲ. ಋಷಿಗಳು ದೀರ್ಘಕಾಲ ಕಠೋರ ತಪಸ್ಸನ್ನು ನಡೆಸಿ ಮಂತ್ರಗಳನ್ನು ಕಂಡಿದ್ದು, ದರ್ಶಿಸಿದ್ದು. ಹಾಗಾಗಿ ಇವು ಅಪೌರುಷೇಯ. ಉಪನಿಷತ್ತುಗಳ ವಸ್ತು ವಿಷಯವೇನಪ್ಪ ಅಂತ ಕೇಳಿದ್ರೆ, ಇವು ಬ್ರಹ್ಮವಿದ್ಯೆಯನ್ನು ಬೋಧಿಸುವ ಗ್ರಂಥಗಳು. ಬ್ರಹ್ಮವಿದ್ಯೆ ಅಂದರೆ ಏನು ಅನ್ನೋದನ್ನು ಸ್ವಲ್ಪದರಲ್ಲಿ ನೋಡೋಣ. ಜಗತ್ತಿನ ಎಲ್ಲ ದೇಶಗಳ, ಎಲ್ಲ ಭಾಷೆಗಳ ಸಾಹಿತ್ಯವನ್ನೆಲ್ಲ ಹೋಲಿಕೆ ಮಾಡಿದರೆ ಉಪನಿಷತ್ತುಗಳು ಅತ್ಯಂತ ಎತ್ತರ ಶ್ರೇಣಿಯಲ್ಲಿ ವಿರಾಜಮಾನವಾಗುತ್ತವೆ. ಹಾಗಾಗಿ ಲಾಫ್ಟಿಯೆಸ್ಟ್ ಲಿಟರೇಚರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಮಗೆ ಸಿಕ್ಕಿರುವುದು 108 ಉಪನಿಷತ್ತುಗಳು. ಇವುಗಳಲ್ಲಿ 10 ಉಪನಿಷತ್ತುಗಳನ್ನು ಪ್ರಧಾನ ಅಂತ ಪರಿಗಣಿಸ್ತಾರೆ. ಇವೇ ದಶೋಪನಿಷತ್ತುಗಳು: ಈಶ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡೂಕ್ಯ, ತೈತ್ರಿಯ, ಐತರೇಯ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ. ಕೆಲವು ಮಹಾಪುರುಷರು ಈ 3 ಉಪನಿಷತ್ತುಗಳನ್ನು ಸೇರಿಸ್ತಾರೆ. ಶ್ವೇತಾಶ್ವತರ, ಕೌಶೀತಕಿ ಮತ್ತು ಮಹಾನಾರಾಯಣ ಇವು ಪ್ರಮುಖ ಅಂತ ಪರಿಗಣಿಸ್ತಾರೆ. ಇನ್ನು ಈ ಶ್ಲೋಕದ ಅರ್ಥ, ಅದಕ್ಕೆ ಬರೋಣ. ಉಪನಿಷತ್ತುಗಳೆಲ್ಲ ಹಸುಗಳಾಗಿ, ಶ್ರೀಕೃಷ್ಣನು ಗೋಪಾಲನಂದನ ಹಾಲು ಕರೆಯುವವನಾಗಿ, ಅರ್ಜುನನು ಕರುವಾಗಿ, ಮಹತ್ತಾದ ಗೀತೆ ಭಗವದ್ಗೀತೆ ಅಮೃತಮಯವಾಗಿ ಹಾಲಾಗಿ, ಈ ಹಾಲಿನ ಸವಿಯನ್ನು ಅನುಭವಿಸುವವರು ನಾವೆಲ್ಲ ಜ್ಞಾನಿಗಳು ಅನ್ನೋದೇ ಇದರರ್ಥ. ಹಾಗಾಗಿ ಭಗವದ್ಗೀತೆ ಉಪನಿಷತ್ತುಗಳ ಸಾರಾತ್ ಸಾರವಸ್ತು, ಎಸೆನ್ಸ್, ಸಮರಿ ಅಂಥೇಳಿ, ಸಬ್ಸ್ಟೆನ್ಸ್ ಅಂಥೇಳಿ. ನಮಗೆ ಉಪನಿಷತ್ತುಗಳನ್ನೆಲ್ಲ ಓದೋಕ್ಕೆ ಸಮಯವಿಲ್ಲ ಅಂತಾದರೆ 700 ಶ್ಲೋಕಗಳು, 18 ಅಧ್ಯಾಯಗಳನ್ನೊಳಗೊಂಡ ಭಗವದ್ಗೀತೆಯನ್ನು ಓದಿದರೆ ಅದರ ಸಾರ ನಮಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಈಗ ಇನ್ನೊಂದು ಆಯಾಮ. ನಮ್ಮ ಧರ್ಮಗ್ರಂಥಗಳಲ್ಲಿ
ಮೂರು ಪ್ರಸ್ಥಾನಗಳು ಅತ್ಯಂತ ಪ್ರಮುಖವಾದವು ಅಂತ ಹೇಳ್ತಾರೆ. ಪ್ರಸ್ಥಾನತ್ರಯ ಅಂತ ಕರೀತಾರೆ. ಮೊದಲನೇ ಪ್ರಸ್ಥಾನ ಶ್ರುತಿ ಪ್ರಸ್ಥಾನವೇ ಉಪನಿಷತ್ತುಗಳು. ಇಲ್ಲಿ ಮೇಲೆ ನೋಡಿತ್ತು. ಬಾದರಾಯಣರ ರಚಿಸಿದ ಬ್ರಹ್ಮಸೂತ್ರಗಳು ಅಥವಾ ವೇದಾಂತ ಸೂತ್ರಗಳು ಎರಡನೇ ಪ್ರಸ್ಥಾನ, ನ್ಯಾಯಪ್ರಸ್ಥಾನ ಅಥವಾ ಸೂತ್ರ ಪ್ರಸ್ಥಾನ ಅಂತ ಕರೆಸಿಕೊಳ್ಳುತ್ತವೆ. ಮೂರನೇ ಪ್ರಸ್ಥಾನ ಸ್ಮೃತಿ ಪ್ರಸ್ಥಾನವೇ ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆ ಪ್ರಸ್ಥಾನತ್ರಯ ಗ್ರಂಥಗಳಲ್ಲಿ ಒಂದು. ಇನ್ನು ಬ್ರಹ್ಮವಿದ್ಯೆ ಅಂದರೆ ಏನು? ಬ್ರಹ್ಮವಿದ್ಯೆ ಅನ್ನೋದು ಬ್ರಹ್ಮನ್ ಅನ್ನು ಕುರಿತಂತಹ ವಿದ್ಯೆ. ಬ್ರಹ್ಮನ್ ಅನ್ನೋದು ಅಖಂಡ ಸತ್ ಚಿತ್ ಆನಂದ ಪರಬ್ರಹ್ಮ ವಸ್ತು. ಎಲ್ಲಕ್ಕಿಂತ ಎತ್ತರವಾದ ವಸ್ತು, ಪರಮ ವಸ್ತುವೇ ಬ್ರಹ್ಮವಸ್ತು. ಇದನ್ನು ಕೆಲವು ದಾರ್ಶನಿಕರು ನಿರ್ಗುಣ, ನಿರಾಕಾರ ಮತ್ತು ನಿಷ್ಕ್ರಿಯ ಅಂತ ಪರಿಗಣಿಸಿದರೆ, ಇನ್ನಿತರ ದಾರ್ಶನಿಕರು ಗುಣಗಳಿಂದ ಕೂಡಿದ್ದು, ಆಕಾರ ಸಹಿತವಾದದ್ದು ಮತ್ತು ಜಗತ್ ವ್ಯಾಪಾರ ಅಂದರೆ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ನಡೆಸುವಂಥದ್ದು ಅಂತ ಪರಿಗಣಿಸ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಸುಂದರ ದೃಷ್ಟಾಂತ ಕತೆ ನೆನಪಿಗೆ ಬರುತ್ತೆ. ಒಬ್ಬ ವ್ಯಕ್ತಿಗೆ ಇಬ್ಬರು ಮಕ್ಕಳು. ಅವರನ್ನು ಗುರುಕುಲಕ್ಕೆ ಕಳಿಸ್ತಾನೆ. ಬ್ರಹ್ಮವಿದ್ಯೆ ಕಲಿಸ್ಬೇಕು ಅಂಥೇಳಿ. 15-16 ವರ್ಷಗಳ ನಂತರ ಅವರು ಮನೆಗೆ ಮರಳಿ ವಾಪಸ್ಸು ಬಂದಾಗ ಅವರನ್ನು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನಾಗಿ ಕೇಳ್ತಾನೆ, ಬ್ರಹ್ಮನ್ ಅಂದರೆ ಏನಪ್ಪ ಅಂತ ಕೇಳ್ತಾನೆ. ಒಬ್ಬ ಮಗನನ್ನು ಕೇಳಿದಾಗ ಅವನು ವೇದಗಳು ಉಪನಿಷತ್ತುಗಳಿಂದ ವಾಕ್ಯಗಳನ್ನು ಒಂದೊಂದಾಗಿ ಹೇಳ್ಕೊಂಡು ಬರ್ತಾನೆ. ನಂತರ ಇನ್ನೊಬ್ಬನನ್ನು ಬ್ರಹ್ಮನ್ ಅಂದರೆ ಏನು ಅಂತ ಕೇಳಿದಾಗ ಅವನು ಮಾತೇ ಆಡೋದಿಲ್ಲ. 3-4 ಸತಿ ಕೇಳಿದ್ರು ಕೂಡ ಅವನು ಮಾತನಾಡದೇ ಇರೋದನ್ನು ನೋಡಿ ಅಪ್ಪ ಹೇಳ್ತಾನೆ, ಮಗು, ನಿನಗೆ ಬ್ರಹ್ಮನ ಸ್ವಭಾವ ಸ್ವಲ್ಪವಾದರೂ ಅರ್ಥವಾಗಿದೆ. ಆ ಬ್ರಹ್ಮವಸ್ತುವನ್ನು ಮಾತುಗಳಿಂದ ಹೇಳೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಈ ಭಗವದ್ಗೀತಾ ಗ್ರಂಥ ಬ್ರಹ್ಮ ಸಾಕ್ಷಾತ್ಕಾರ, ಬ್ರಹ್ಮನ ಅವಲೋಕನಕ್ಕೆ ಬೇಕಾದ ಸಾಧನಾ ಮಾರ್ಗವನ್ನು, ಸಾಧನಾ ಪಥವನ್ನು, ದಾರಿಯನ್ನು ತೋರಿಸುವ ಗ್ರಂಥ. ಹಾಗಾಗಿ ಇದು ಮೋಕ್ಷಶಾಸ್ತ್ರ. ಜೀವನಶಾಸ್ತ್ರವೇ ಅಂತಂದರೆ ಜೀವನಶಾಸ್ತ್ರವೂ ಹೌದಪ್ಪ. ಜೀವನ ಧರ್ಮ ಯೋಗ. ಜೀವ, ಜಗತ್ತು ಮತ್ತು ಪರಮಾತ್ಮ ಇವುಗಳ ಸ್ವಭಾವ ಮತ್ತು ಸ್ವರೂಪ ಮತ್ತು ಪರಸ್ಪರ ಸಂಬಂಧ ಇವುಗಳನ್ನು ನಿರೂಪಿಸುವ ಗ್ರಂಥವಾಗಿದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಧ್ಯಾನಯೋಗ, ಶರಣಾಗತಿಗಳನ್ನು ನಿರೂಪಿಸುವ ಗ್ರಂಥ ಭಗವದ್ಗೀತೆ. ಇನ್ನು ಭಗವದ್ಗೀತೆಗೆ ಅನೇಕ ಮಹಾಪುರುಷರು ಭಾಷ್ಯಗಳನ್ನು, ಕಾಮೆಂಟರಿ ಅನ್ನೋದನ್ನು ಬರೆದಿದ್ದಾರೆ. ಅಲ್ಲಿ ಕೆಲವನ್ನು ನಾವು ಇಲ್ಲಿ ಉಲ್ಲೇಖಿಸಿದ್ದೇವೆ. ಪ್ರಪ್ರಥಮ ಭಾಷ್ಯ ಬಂದದ್ದು ಶ್ರೀ ಶಂಕರ ಭಗವತ್ಪಾದರಿಂದ. ಇದಕ್ಕೆ ಶ್ರೀ ಬ್ರಹ್ಮಾನಂದಗಿರಿ ಅವರು ಮತ್ತು ಶ್ರೀ ಮಧುಸೂದನ ಸರಸ್ವತಿಗಳು ಇನ್ನಿತರರು ವ್ಯಾಖ್ಯಾನಗಳನ್ನು ರಚಿಸಿದ್ದಾರೆ. ಅದ್ವೈತ ದರ್ಶನದ ಭಾಷ್ಯಗಳು. ಇನ್ನು ಭಗವದ್ ರಾಮಾನುಜರು ಭಾಷ್ಯವನ್ನು ಬರೆದಿದ್ದಾರೆ. ಇದಕ್ಕೆ ಶ್ರೀ ವೇದಾಂತ ದೇಶಿಕರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇವುಗಳು ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಅನುಗುಣವಾದ ಭಾಷ್ಯಗಳು. ಭಗವದ್ ರಾಮಾನುಜರು ತಮ್ಮ ಭಾಷ್ಯದಲ್ಲಿ ಶ್ರೀ ಯಾಮನಾಚಾರ್ಯರು ಬರೆದಿರುವ ಗೀತಾರ್ಥ ಸಂಗ್ರಹದ ಉಲ್ಲೇಖಗಳನ್ನು ಕೊಡುವವರಾದ್ದರಿಂದ ಆ ಕೃತಿಯ ಹೆಸರನ್ನು ನಾವಿಲ್ಲಿ ಬರೆದಿದ್ದೇವೆ. ಇನ್ನು ದ್ವೈತ ದರ್ಶನಕ್ಕೆ ಬಂದರೆ ಶ್ರೀಮನ್ ಮಧ್ವಾಚಾರ್ಯರು 2 ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಗೀತಾ ಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ ನಿರ್ಣಯ. ಇದಕ್ಕೆ ಶ್ರೀಮದ್ ಜಯತೀರ್ಥರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮತ್ತು ಶ್ರೀ ರಾಘವೇಂದ್ರ ತೀರ್ಥರು ಗೀತಾ ವಿವೃತ್ತಿ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಈ ಮೇಲ್ಕಂಡ ಗ್ರಂಥಗಳೆಲ್ಲವೂ ಕೂಡ ಸಂಸ್ಕೃತ ಭಾಷಾ ಗ್ರಂಥಗಳಾದರೆ, ಪ್ರಪ್ರಥಮ ಬಾರಿಗೆ ಆಡುಭಾಷೆ, ನಾಡುಭಾಷೆಯಲ್ಲಿ ಬಂದ ಭಗವದ್ಗೀತಾ ಗ್ರಂಥ ಸಂತ ಜ್ಞಾನೇಶ್ವರರು ರಚಿಸಿದ
ಜ್ಞಾನೇಶ್ವರಿ ಗೀತೆ ಮರಾಠಿ ಭಾಷೆಯಲ್ಲಿ ಸುಮಾರು 12ನೇ ಶತಮಾನದಲ್ಲಿ ರಚಿತವಾದ ಕೃತಿ. ಇನ್ನು ನಮ್ಮ ಭಾಷೆ ಕನ್ನಡಕ್ಕೆ ಬಂದರೆ ಅನೇಕ ಕೃತಿಗಳಿವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ನಾವಿಲ್ಲಿ ತೋರಿಸಿದ್ದೇವೆ. 1650ನೇ ಇಸ್ವಿನಲ್ಲಿ ನಾಗರಸ ಕವಿ ಕರ್ನಾಟಕ ಭಗವದ್ಗೀತೆ ಅನ್ನೋ ಕೃತಿಯನ್ನು ರಚಿಸಿದ್ದಾನೆ. ಭಾಮಿನಿ ಷಟ್ಪದಿಯಲ್ಲಿ ಇರುವ ಒಂದು ಸುಂದರವಾದ ಕೃತಿ. ಶ್ರೀರಾಮಕೃಷ್ಣಾಶ್ರಮದ ಸ್ವಾಮಿ ಆದಿದೇವಾನಂದಜಿ ಮಹಾರಾಜವರು ಪ್ರತಿಪದಾರ್ಥ, ತಾತ್ಪರ್ಯ ಮತ್ತು ಟಿಪ್ಪಣಿಗಳನ್ನು ಒಳಗೊಂಡ ಒಂದು ಸುಂದರ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹೊಳೆಯ ನರಸೀಪುರದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆಯ ಬಗ್ಗೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಶ್ರೀ ಶಂಕರರ ಭಾಷ್ಯದ ಕನ್ನಡ ಅನುವಾದವನ್ನು ಅವುಗಳಲ್ಲಿ ಒಂದು. ಪೂಜ್ಯ DVGಯವರ ಜೀವನ ಧರ್ಮಯೋಗ, ಪೂತಿ ನರಸಿಂಹಾಚಾರ್ಯರ ಪದ್ಯ ಅನುವಾದ, ಶ್ರೀರಂಗರ ಗೀತಾ ಗಾಂಭೀರ್ಯವೂ ಕೂಡ ಪ್ರಮುಖ ಕೃತಿಗಳಾಗಿವೆ. ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಕನ್ನಡ ಭಾಷೆಗೆ ಭಾಷಾಂತರಗೊಂಡಿದೆ. ಶ್ರೀರಾಮಕೃಷ್ಣಾಶ್ರಮದ ಒಂದು ಕೃತಿ ಒಬ್ಬೊಬ್ಬರಿಗೂ ಭಗವದ್ಗೀತೆ ಅನ್ನೋದು 2 ಸಂಪುಟಗಳಲ್ಲಿ ಸುಂದರವಾದ ಕೃತಿಯಾಗಿದೆ. ಇದರಲ್ಲಿ ಶ್ರೀ ಶಂಕರರ ಭಾಷ್ಯದ ಕನ್ನಡ ಅನುವಾದ ಜೊತೆಗೆ ಶ್ರೀರಾಮಕೃಷ್ಣರ ವಚನಗಳು ಒಳಗೊಂಡಿವೆ. ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಠದ ಶ್ರೀಗಳವರು ಗೀತಾಂತರಂಗ ಅನ್ನೋ ಒಂದು 3 ಸಂಪುಟಗಳುಳ್ಳ ಬೃಹತ್ ಕೃತಿಯನ್ನು ಬರೆದಿದ್ದಾರೆ. ಶ್ರೀ ಸುಬ್ಬರಾಯ ಶರ್ಮರು ಗೀತಾ ಸಂವತ್ಸರ ಅನ್ನೋ ಕೃತಿಯನ್ನು ರಚಿಸಿದ್ದಾರೆ. ಡಾಕ್ಟರ್ ಅನಂತರಂಗಾಚಾರ್ಯರು ಭಗವದ್ ರಾಮಾನುಜರ ಮತ್ತು ಶ್ರೀ ವೇದಾಂತ ದೇಶಿಕರ ಸಂಸ್ಕೃತ ಕೃತಿಗಳನ್ನು ಸಂಪೂರ್ಣವಾಗಿ ಕನ್ನಡಕ್ಕೆ ತಂದು ಒಂದು ಬೃಹತ್ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಶ್ರೀಮತಿ ಶ್ರಿಂಗಮ್ಮ, ಶ್ರೀಮತಿ ವೇದವಲ್ಲಿ ಮತ್ತು ರಾಘವಾಚಾರ್ಯ ಇವರುಗಳು ಭಗವದ್ ರಾಮಾನುಜರ ಭಾಷ್ಯವನ್ನು ಕನ್ನಡಕ್ಕೆ ತಂದಿದ್ದಾರೆ. ಪೂರ್ಣಪ್ರಜ್ಞಾ ಸಂಸ್ಥಾನದ ವಿದ್ವಾಂಸರುಗಳು ಶ್ರೀಮನ್ ಮಧ್ವ ಸಿದ್ಧಾಂತದ ಭಾಷ್ಯಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಶ್ರೀ ರಾಘವೇಂದ್ರ ತೀರ್ಥರ ಗೀತಾ ವಿವೃತ್ತಿ ಕನ್ನಡ ಭಾಷೆಯಲ್ಲಿ ಉಪಲಬ್ಧವಿದೆ. ಗೀತಾ ಪ್ರೆಸ್ ಮತ್ತು ಇಸ್ಕಾನ್ ಇವರ ಕೃತಿಗಳು ಕೂಡ ಕನ್ನಡದಲ್ಲಿ ಸಿಗುತ್ತವೆ. ಇನ್ನು ಧ್ವನಿ ಸುರಳಿ, ಧ್ವನಿ ಮುದ್ರಣ, ಆಡಿಯೋ CD, DVDಗಳ ಲೋಕಕ್ಕೆ ಬಂದರೆ ಅಲ್ಲೊಂದು ಮಹಾಪೂರವೇ ಇದೆ. ಪೂಜ್ಯ ಸ್ವಾಮಿ ಬ್ರಹ್ಮಾನಂದರ CDಗಳು, ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ CD, DVDಗಳು ಸಿಗುತ್ತವೆ. ಇನ್ನು ವಿದ್ವಾಂಸರುಗಳಾದ ಗಣೇಶ್ ಭಟ್ ಹೋಬಳಿಯವರು, ಶತಾವಧಾನಿ ಡಾಕ್ಟರ್ R ಗಣೇಶ್ರವರು, ಡಾಕ್ಟರ್ ಪಾವಗಡ ಪ್ರಕಾಶರಾಯರು, ಡಾಕ್ಟರ್ ಗುರುರಾಜ ಕರ್ರಜಿಗಿಯವರು, ಡಾಕ್ಟರ್ KS ನಾರಾಯಣಾಚಾರ್ಯರು ಇವರುಗಳ CD, DVD, ಧ್ವನಿ ಮುದ್ರಣಗಳು ನಮಗೆ ಸಿಗುತ್ತವೆ. ಪ್ರಾಯಶಃ 1000-1500 ಗಂಟೆ ಕಾಲಗಳಷ್ಟು ಆಡಿಯೋ CDಗಳು ನಮಗೆ ಸಿಗುತ್ತವೆ ಅಂತ ನನಗನ್ಸುತ್ತೆ. ಕನ್ನಡ ಭಾಷೆಯನ್ನು ಬಲ್ಲವರಾದ ನಮಗೆ ಇರುವಂತಹ ಗೀತಾ ಸಾಹಿತ್ಯವೇ ಆಗಲಿ, ಧ್ವನಿ ಸುರುಳಿಗಳನ್ನೇ ಆಗಲಿ ನೋಡಿದ್ರೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಆರಿಸ್ಕೊಂಡು ಅದರ ದೀರ್ಘ ಅಧ್ಯಯನವನ್ನು ನಡೆಸಿದ್ರೆ ನಮ್ಮ ಭಗವದ್ಗೀತಾ ಜ್ಞಾನ ಅಭಿವೃದ್ಧಿ ಆಗುವುದು ಖಚಿತವಾಗಿ ಆಗುತ್ತೆ ಅಂತನ್ಸುತ್ತೆ. ಇದರ ಸದ್ಬಳಕೆಯನ್ನು ಮಾಡುವುದು ನಮ್ಮ ಕರ್ತವ್ಯವೇ ಅಂತ ನನಗನ್ಸುತ್ತೆ. ಇಲ್ಲಿಗೆ ನಮ್ಮ ಈ ಮೊದಲ ಭಾಗವನ್ನು ಮುಗಿಸೋ ಸಮಯ ಬರ್ತಾ ಇದೆ. ಮುಂದಿನ ಭಾಗದಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದತ್ತ ನಮ್ಮ ಗಮನವನ್ನು ಹರಿಸೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು.